ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇವತ್ತಿಂದ ಸಿಎಂ ದುಬೈ ಯುಎಇ ಪ್ರವಾಸ. ಎಸ್, ಇಂದು ದುಬೈಗೆ ಪ್ರಯಾಣ ಬೆಳೆಸಲಿರುವ ಸಿದ್ದರಾಮಯ್ಯ ಆನಂತರ ಯುಎಇಗೂ ಭೇಟಿ ನೀಡಿ ಏಪ್ರಿಲ್ 30ರಂದು ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತಿಂದ 4 ದಿನಗಳ ಕಾಲ ದುಬೈ ಮತ್ತೆ ಯುಎಇ ಟ್ರಿಪ್ ಅಲ್ಲಿ ಫುಲ್ ಬ್ಯುಸಿ ಆಗಿರ್ತಾರೆ. ವಾರ್ತಾ ಮತ್ತು ಪ್ರಚಾರ ಇಲಾಖೆಯು ಈ ಪ್ರವಾಸದ ವಿವರಗಳನ್ನ ರಿಲೀಸ್ ಮಾಡಿದೆ. ಇಂದು ದುಬೈಗೆ ಟ್ರಾವೆಲ್ ಮಾಡಲಿರುವ ಸಿದ್ದರಾಮಯ್ಯನವರು ಏಪ್ರಿಲ್ 28ರಂದು ಮಧ್ಯಾಹ್ನ ದುಬೈನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಕರ್ನಾಟಕ ಎನ್ಆರ್ಐ ಫೋರಂ ಸಂಸ್ಥೆಯನ್ನ ಉದ್ಘಾಟಿಸಲಿದ್ದಾರೆ. ದುಬೈನ ಭಾರತೀಯ ದೂತಾವಾಸ ಕಚೇರಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಏಪ್ರಿಲ್ 29ರಂದು ಸಿದ್ದರಾಮಯ್ಯ ಅವರು ಅಬುದಾಬಿಯಲ್ಲಿರೋ ಶೇಖ್ ಜಾಯದ್ ಮಸೀದಿಗೆ ಭೇಟಿ ನೀಡಲಿದ್ದಾರೆ. ಅಂದೇ ಮತ್ತೆ ದುಬೈಗೆ ಆಗಮಿಸಲಿರುವ ಅವರು ಅಲ್ಲಿನ ಫಾರ್ಚೂನ್ ಪಾರ್ಕ್ ಹೋಟೆಲ್ನಲ್ಲಿ ಕರ್ನಾಟಕ ಮೂಲದ ಉದ್ಯಮಿಗಳ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದರ ಮರುದಿನ ನೆಕ್ಸ್ಟ್ ಡೇ ಏಪ್ರಿಲ್ 30ರಂದು ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಇವಷ್ಟು ಸಿದ್ದರಾಮಯ್ಯನವರ ದುಬೈ ಟ್ರಿಪ್ ಡೀಟೇಲ್ಸ್. ಸೊ ಇವತ್ತಿಂದ ಸಿದ್ದರಾಮಯ್ಯನವರು 4 ಡೇಸ್ ಇಂಡಿಯಾದಲ್ಲಿ ಇರೋದಿಲ್ಲ, ದುಬೈ ಟ್ರಿಪ್ ಅಲ್ಲಿ ಇರ್ತಾರೆ. ಅಂಡ್ ದುಬೈ ಟ್ರಿಪ್ ಗೆ ಹೋಗ್ತಾ ಇರೋದು ಟೈಮ್ ಪಾಸ್ ಗಂತೂ ಅಲ್ಲ, ಕರ್ನಾಟಕ ಎನ್ಆರ್ಐ ಫೋರಂ ಸಂಸ್ಥೆಯನ್ನ ಇನಾಗ್ರೇಟ್ ಮಾಡಕ್ಕೆ ಹೋಗ್ತಿದ್ದಾರೆ. ಎನಿವೇಸ್, ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಕಾಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.